ಈ ಪುಣ್ಯಾತ್ಮನ ಯಾರಾದ್ರೂ ತಡೀರಲ್ಲಿ. ಅದು ಟಾಯ್ಲೆಟ್ ಐತಿ, ಊಟ ಮಾಡೋ ಪ್ಲೇಟ್ ಅಲ್ಲ ನೋಡ್ರಿ. ಆರ್ಪಿಕ್ಕು 90.90% ಜಮ್ಸ್ ನ ಕೊಲ್ತೈತಿ. ಆ ಉಳ್ಕೊಂಡ 1% ಇವನು. ನನಗಂತೂ ಈ ಜೀವನದೇ ಬೇಸರ ಆಗೋಗ್ಬಿಟ್ಟಿದೆ. ನೋಡ್ರಿ, ಅಣ್ಣನ್ ಪಾರ್ಟ್ 2 ವಿಡಿಯೋಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗಕತ್ತಿದ್. ಅಣ್ಣ ವೈರಲ್ ಆಗ್ಬೇಕಂತೇಳಿ ಬಾತ್ರೂಮ್ ಒಳಗಡೆ ಕೈ ಹಾಕಿದ್. ಸೋತ್ರು ಇಷ್ಟು ಕ್ರಿಯೇಟ್ ಮಾಡ್ತೀನಿ, ಗೆದ್ದವ್ರಿಗಿಂತ ಫೇಮಸ್ ಆಗ್ತೀನಿ ಅಂತ. ಹಾಗಂತ ಟಾಯ್ಲೆಟ್ ಒಳಗಡೆ ಕೈ ಹಾಕ್ಬಿಟ್ಟಿಲ್ಲ ಅಣ್ಣ. ಅದು ಸೀಸನ್ 1 ಇಂದ 12 ವರೆಗೂ ಯಾರು ನನ್ನಷ್ಟು ನ್ಯೂಸ್ ಅಲ್ಲಿ ಬಂದಿರಬಾರ್ದು ಅಂತ. ಅದೆಲ್ಲ ಸೈರ್ಯನ ಕೈ ಹಾಕಿ ಲೆವೆಲ್ ಅಲಾಡ್ಸಕೈತಿ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ. ನೋಡ್ರಿ, ಅಣ್ಣನ ಶರ್ಟ್ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿದಾರಂತೆ. ಈಗ ಶರ್ಟ್ ಕಂಪನಿ ಅವರೇ ನನ್ನ ಇಟ್ಕೊಂಡ್ರೇನೆ ಪ್ರಚಾರ ಆಗತ್ತೆ ಅಂತ 10 ಲಕ್ಷಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ಸುಧಾಮ ನಗರದಲ್ಲಿ ಆಫೀಸ್ಗೆ ಇವತ್ತು ಕರೆದಿದ್ರು, ಅದಕ್ಕೂ ಹೋಗಿಲ್ಲ. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೊ. ಅಲ್ಲ, ಕರ್ನಾಟಕದಲ್ಲಿ ಅಂತ ಸೆಲೆಬ್ರಿಟೀಸ್ ಮತ್ತೆ ಆಕ್ಟರ್ನ ಬಿಟ್ಟು ಟಾಯ್ಲೆಟ್ಗೆ ಕೈ ಹಾಕಿ ಇವನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿದ್ರೆ ನಂಬ್ತೀರಾ ನೀವು? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದ್ರ ಓಪನಿಂಗ್ ಸೆರೆಮನಿಗೂ ನನಗೆ 2.5 ಲಕ್ಷ ಕೊಡ್ತಾ ಇದಾರೆ. ಅದು ಬಿಟ್ಟು 10 ಲಕ್ಷ 1 ವರ್ಷಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ತಗೊಳ್ತಾ ಇದಾರೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮತ್ತೆ ಇನ್ಫ್ಲುಯೆನ್ಸರ್ 10 ಲಕ್ಷ ಪ್ರಮೋಷನ್ ಗೆ ಅಂತದ್ರಲ್ಲಿ ನೀವು ಕೊಟ್ಬಿಡ್ತಾರ. 10 ಲಕ್ಷ 1 ವರ್ಷಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ತಗೊಳ್ತಾ ಇದಾರೆ. ಬಟ್ಟೆಯಿಂದಾನೇ ವೈರಲ್ ಆಗಿ ಓಡ್ತಾ ಇರೋದು ನಾನು. ಆ ಕಾರಣದಿಂದ ಬಟ್ಟೆ ಬ್ರಾಂಡ್ ಅವರೇ ಇವತ್ತು ನನಗೆ ತಗೊಳ್ತಾ ಇದಾರೆ. ಏನ್ ಪ್ರಯೋಜನ ಅಣ್ಣ? ಬ್ರಾಂಡೆಡ್ ಬಟ್ಟೆ ತಗೊಂಡ್ರೆ ಟಾಯ್ಲೆಟ್ಗೆ ಕೈ ಹಾಕಿದ ಕೊನೆಗೆ ನೀನು. ಹಾರ್ಪಿಕ್ ಇದೆಯಲ್ಲ, ಇದು ಡಿಟರ್ಜೆಂಟ್ ಹೋಲಿಕೆಯಲ್ಲಿ ನೀಡುತ್ತೆ 10 ಪಟ್ಟು ಉತ್ತಮ ಸ್ವಚ್ಛತೆ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡಿಸ್ಕೋತೀರಿ? ಏನ್ ಬಾಯಿ ತಿಳಿತದ್ರ ಪುಂಗ ಮಟ್ಟ ಪುಂಗಿ ಅಣ್ಣ ಹೇಳ್ತಾನ. ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ನಾಳೆ ಸತ್ತೋಗಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ. ನಾನು ಸಿಂಗಲ್ ಮ್ಯಾನ್ ಸರ್. ಮತ್ತೆ ಆತರ ಕೈಯಲ್ಲಿ ಆಡಿಸ್ತಾ ಇದ್ರೆ ಸಾಯವರೆಗೂ ಸಿಂಗಲ್ ಆಗಿರ್ತಿ. ನಾನು ಸಿಂಗಲ್ ಮ್ಯಾನ್ ಸರ್. ಸರ್, ಇದು ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ. ಇಂಥ ಅವಾರ್ಡು ನನ್ನ ಹತ್ರ ಒಂದಿದೆ, ಆದ್ರೆ ಅದು ಪ್ರೈಮರಿ ಸ್ಕೂಲ್ ಅಲ್ಲಿ ಕಪ್ಪೆ ಆಡದಲ್ಲಿ ಗೆದ್ದಾಗ. ನಿನ್ ಜೊತೆ ಓಡ್ ಬಂದ್ಬಿಡ್ತೀನಿ. ಇಷ್ಟು ಫೇಮಸ್ ವರ್ಲ್ಡ್ ಅಲ್ಲಿ ಯಾರು ಇಲ್ಲ, ಅಂದ್ರೆ ಅದು ಯಾವ್ದೇ ಫೀಲ್ಡ್ ಆಗಿರ್ಬೋದು. ಮತ್ ಮೆಸ್ಸಿ, ರೊನಾಲ್ಡೋ, ವಿರಾಟ್ ಕೊಹ್ಲಿ ಅವ್ರೇನು ಲೆಕ್ಕಕ್ಕಿಲ್ವಾ ನಿನ್ಗೆ? ಅಣ್ಣ, ನಿನ್ಕಿಂತ ಫೇಮಸ್ ರಕ್ಷಕ್ ಬುಲೆಟ್ ಇದೆ ಅಣ್ಣ. ಒಂದು 24 ಅವರ್ಸ್ ಅಲ್ಲಿ ಇಷ್ಟು ಪ್ರೈಸ್ ವಿನ್ ಮಾಡಿರೋ ಸರ್. ಸರ್, ಇದು ಪುನೀತ್ ರಾಜ್ಕುಮಾರ್ ಅವಾರ್ಡ್ ಅಂತ, ಕರ್ನಾಟಕ ರತ್ನ. ಬೆಸ್ಟ್ ಆಫ್ ಬ್ರೀಡ್ ಬಂದು ಫಸ್ಟ್, ಸೆಕೆಂಡ್, ಥರ್ಡ್ ಎಲ್ಲಾ ಪ್ರೈಸ್ ಗಿಂತ ದೊಡ್ಡದು. ಇಷ್ಟೆಲ್ಲ ಅವಾರ್ಡ್ ತಗೊಂಡ ನಿನಗೆ ಪುಂಗಿದಕ್ಕೆ ಯಾರು ಅವಾರ್ಡ್ ಕೊಟ್ಟಿಲ್ಲಲ್ಲ? ವಾವ್. ನೋಡ್ರಿ, ನೀವು ಕನ್ನಡ ಭಾಷೆ ಬಿಟ್ರೆ ಬೇರೆ ಯಾವ ಭಾಷೆನೂ ಬರಲ್ಲ. ಒಂದೇ ಅವಾರ್ಡ್ ಅಲ್ಲ, ಯಾಕಂದ್ರೆ ನಾನು ಬರೀ ಕನ್ನಡ ಬಿಟ್ಟಿನಿ, ಯಾವ ಭಾಷೆನೂ ಬರಲ್ಲ, ಕನ್ನಡನೇ ಮಾತಾಡೋದು. ನೋಡ್ರಿ, ಅಂತದ್ರಲ್ಲಿ ಇವನ್ನ ಶಾರುಖ್ ಖಾನ್ ಫಿಲ್ಮ್ ಫಂಕ್ಷನ್ ಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರಂತೆ. ಅಲ್ಲ, ಇದು ಶಾರುಖ್ ಖಾನ್ ಅವ್ರದ್ದು ಫಂಕ್ಷನ್, ಅವ್ರದ್ದು ಡಂಕಿ ಮೂವಿ, ಇದಕ್ಕೆ ಚೀಫ್ ಗೆಸ್ಟ್ ಆಗಿ ನನ್ನನ್ ಗೆಸ್ಟ್ ಆಗಿ. ನೋ ಕಾಮೆಂಟ್ಸ್. ನೋಡ್ರಿ, ಒಂದ್ಸಲ ಆ ಯಾಂಕರ್ ಮಕ ನೋಡ್ರಿ, ಅವನ ಶಾಕ್ ಆಗಿದ್ದಾನ. ಆಕ್ರೋಶ ಇದೆ ನೋಡ್ರಿ. ಇನ್ನು ಅಣ್ಣ ಎಷ್ಟ್ ಲೆಕ್ಕ ಇದೆ ಅಂತ ಅವನ್ ಬಾಯಿಂದನೇ ಕೇಳ್ರಿ. ಸ್ಯಾಂಡಲ್ವುಡ್ ಕಪ್ ಅಂತ ನನ್ನ ಶಟ್ಲ್ ಕಾಕ್ ಆಡಕ್ಕೆ ಕೇಳ್ದೆ ತಗೊಳ್ತಾರೆ. ಆದ್ರೆ ನೀವ್ ಸುಮ್ನೆ ನಿಂತ್ಕೊಳ್ಳಿ ಸಾಕ್ ಗೆಲ್ತಾರೆ ಅಂತ. ನಾವು ಸೋಲೋ ಟೀಮ್ ಗೆಲ್ತೀವಿ, ನಾವು ನಿಂತಿದ್ಕೆ ಗೆದ್ಬಿಡ್ತು ಅಂತ ನನ್ನ ಲಕ್ಕಿ ಚಾರ್ಮ್ ಅಂತ ಅಂತಾರೆ ಅನ್ಬಿಟ್ಟು 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಅರ್ಧ ಸ್ಯಾಂಡಲ್ವುಡ್ ಅವ್ರಿಗೆ ಕರೆದು ಪಾರ್ಟಿ ಕೊಡ್ಸಿದೀನಿ. ಇದ್ರದ್ದೊಂದು ಒಂದ್ ವಿಡಿಯೋ 11 ಮಿಲಿಯನ್ ವ್ಯೂಸ್ ಆ ಜಮಾನದಲ್ಲಿ ಆಗಿದೆ. ಅಂದ್ರೆ ಒಂದು 25 ವರ್ಷದಿದೆ. 25 ವರ್ಷದ ಹಿಂದೆನೆ ಅಷ್ಟು ಓಡಿದೆ. ಇದು ಹೈಯೆಸ್ಟ್ ವ್ಯೂಸ್ ಯೂಟ್ಯೂಬ್ ಅಲ್ಲಿ 11 ಮಿಲಿಯನ್ಸ್ ಓಡಿದೆ. ಯಪ್ಪ ಪುಣ್ಯಾತ್ಮ, ಫಸ್ಟ್ ಆಫ್ ಆಲ್ 25 ವರ್ಷದಿಂದ ಯೂಟ್ಯೂಬ್ ಇದ್ದಿಲ್ಲ. ಪುಂಗಾದ್ ಪುಂಕ್ತಿ ಸ್ವಲ್ಪ ಕರೆಕ್ಟ್ ಆಗಿ ತಿಳ್ಕೊಂಡ್ ಪುಂಗು. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. 8ನೇ ಕ್ಲಾಸ್ ಇದ್ದೆ ನಾನು. ಅವಾಗ 5 ರೂಪಾಯಿ ಕೇಳ್ತೀನಿ ನಮ್ ತಂದೆಗೆ. ಅದೇ ಒಂದ್ ದಿವಸನ ಅರ್ಧ ದಿವಸ ಆದ್ಮೇಲೆ ನಮ್ ತಮ್ಮ 1 ಲಕ್ಷನ ಏನೋ ಕೇಳ್ತಾನೆ. ನೋಡ್ರಿ, ಪ್ರೈಮರಿ ಸ್ಕೂಲ್ ನಲ್ಲಿ ಇವ್ರ ತಮ್ಮ 1 ಲಕ್ಷ ಕೇಳಿದ್ನಂತೆ. ತಮ್ಮ 1 ಲಕ್ಷನ ಏನೋ ಕೇಳ್ತಾನೆ. ಅಣ್ಣ, ನೀ ಹೇಳ್ತಾ ಇರೋದ್ರು 1 ಲಕ್ಷ ರೂಪಾಯಿ, 1 ರೂಪಾಯಿ ಅಲ್ಲ. ಈಗಿನ ಕಾಲಕ್ಕೆ ಎಷ್ಟು ವ್ಯಾಲ್ಯೂ ಇರ್ಬೇಕಾದ್ರೆ ಆಗಿನ ಕಾಲಕ್ಕೆ ಎಷ್ಟು ವ್ಯಾಲ್ಯೂ ಇರ್ಬೇಕು? 1 ಲಕ್ಷ ರೂಪಾಯಿ ಹೇಳೋದು ಎತ್ತಿ ಸುತ್ತು ನಂಬತ್ತರ ಹೇಳು. ತಮ್ಮ 1 ಲಕ್ಷನ ಏನೋ ಕೇಳ್ತಾನೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೋಡ್ರಿ, ಇವ್ರಪ್ಪ ಎಂತ ಡೇಂಜರ್ ಇದೆ ಅಂದ್ರೆ, ನಮ್ ನಾಯಿ ರಾಣ ಅವರು 5 ರೂಪಾಯಿ ಕೇಳಿದ್ರೆ ಕೊಡ್ಲಿಲ್ಲ. ಅದೇ ಸಣ್ಣ ಮಗ 1 ಲಕ್ಷ ರೂಪಾಯಿ ಕೇಳಿದ್ರೆ ಕೊಟ್ನೆ ಅಂತೆ. 1 ಲಕ್ಷನ ಏನೋ ಕೇಳ್ತಾನೆ.
ಅವನ್ ಮುಂದೆ ಏನ್ ಕೇಳ್ತೀಯಾ ಅವನ್ ಮುಂದೆ ಏನ್ ಕೇಳ್ತೀಯಾ ಅವ್ನು ಹೋದ್ಮೇಲೆ ಕೇಳು ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೆಕ್ಸ್ಟ್ ನಮ್ಮನ್ನ ಜನರನ್ನ ಎಮೋಷನ್ ಆಗಿ ಮಾಡಕ್ ಟ್ರೈ ಮಾಡ. ನನ್ಗೇನಾಗತ್ತೆ, ಅಪ್ಪ ತಮ್ಮನ್ ಕಂಡ್ರೆ ಇಷ್ಟ, ಅಮ್ಮಂಗೆ ಅಕ್ಕನ್ ಕಂಡ್ರೆ ಇಷ್ಟ, ನಾನ್ ಮದ್ಯ. ನನ್ಗೆ ಒಂದು ತುತ್ತು ತಿನ್ಸಿರೋದು ಅಪ್ಪ ಅಮ್ಮ ನನ್ಗೆ ಗೊತ್ತಿಲ್ಲ. ಯಾಕೆ ಕಳಿಸ್ತೀರ ಈಗ? ನೋಡ್ರಿ, ಅಣ್ಣ 10ನೇ ಕ್ಲಾಸಿಗೆ ದಿನಕ್ಕೆ 10,000 ದುಡಿತಿದ್ನಂತೆ. 8ನೇ ಕ್ಲಾಸಿಂದಾನೆ ₹1 ಕೇಳಬಾರ್ದು ಅಂತ ಡಿಸೈಡ್ ಆದೆ. 10ನೇ ಕ್ಲಾಸಿಂದಾನೆ ನಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ದಿನಕ್ಕೆ 10,000 ದುಡಿಯಕ್ ಸ್ಟಾರ್ಟ್ ಮಾಡಿದೆ. ನೋಡ್ರಿ, ದಿನಕ್ಕೆ 10,000 ಅಂದ್ರೆ ತಿಂಗಳಿಗೆ 3 ಲಕ್ಷ, ವರ್ಷಕ್ಕೆ 36 ಲಕ್ಷ. ನೀನ್ ನಿಜವಾಗ್ಲೂ ಇಷ್ಟು ದುಡ್ಡು ದುಡಿದಿದ್ದ ಅಂದ್ರೆ ಇವಾಗ ಟಾಯ್ಲೆಟ್ ಒಳಗಡೆ ಕೈ ಹಾಕಿ ಇನ್ನೊಬ್ರು ಇಟ್ಕೊಂತಿದ್ದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೋಡ್ರಿ, ಅಣ್ಣನ್ಗೆ ಹೀರೋಯಿನ್ಸ್ ಗಳೆಲ್ಲ ಕಾಲ್ ಮಾಡ್ತಾರಂತೆ. ಎಲ್ಲ ಬೆಗ್ ಮಾಡ್ತಾ ಇರೋದು ಹುಡುಗಿಯರು, ಅಂದ್ರೆ ಎಲ್ಲಾರನು ಬ್ಲಾಕ್ ಮಾಡಿದೀನಿ. ಗಂಟೆ ಅದು ಬಿಟ್ರೆ ಎಲ್ಲ ನಂಬರ್ ಇದು ಹೀರೋಯಿನ್ ಹೊಡಿತಾರೆ ಅಂತ ಪ್ರೂಫ್ಗೆ. ಯಾಕಂದ್ರೆ ಹೀರೋಯಿನ್ ನಂಗೆ ಕಾಲ್ ಮಾಡ್ತಾರೆ ಅಂತ, ಯಾಕಂದ್ರೆ ಅದು ಹೀರೋಯಿನ್ ಅಂತ ಇದೆಯಾ ಸರ್? ನನಗೂ ಯಾವಾಗ ಮಿಯಾ ಖಲೀಫಾ ಕಾಲ್ ಮಾಡ್ತಾಳೆ. ಹಲೋ, ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಹಾ ಸರ್. ಏನಂತಾರೆ ಸರ್ ಏನು ಮಾತಾಡಲ್ಲ, ಹಲೋ ಅಂದ್ಬಿಡ್ತಾರೆ, ಹಂಗೆ ಇಟ್ಕೊಂಡಿರ್ತಾರೆ. ಅವ್ರೇನೆ ಅಂತ ಅಲ್ಲಲ್ಲೇ ಹುಡುಗಿರೆಲ್ಲ ಮಾತಾಡ್ತಾ ಇರ್ತಾರೆ. ಅಣ್ಣ, ಇಂಟ್ರೋ ಕೊಡೋದಲ್ಲ ಮುಗಿದ ಮೇಲೆ ಕನ್ನಡದಲ್ಲಿ ಒಂದ್ಸಲ ಹೋಗಿ ನಿನ್ ಮಕ್ಕ ನೀನೇ ನೋಡ್ಕೆ. ಇವತ್ತು ಬೆಳಗ್ಗೆಯಿಂದ ಎಷ್ಟು ಬ್ಲಾಕ್ ಮಾಡಿದೀನಿ ತೋರಿಸ್ತೀನಿ. ಬೆಳಗ್ಗೆಯಿಂದ ಎಷ್ಟು ಬ್ಲಾಕ್ ಮಾಡಿದೀನಿ ಅಂತ ತೋರಿಸ್ತೀನಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನೆಕ್ಸ್ಟ್ ನಮ್ ನಾಯಿರಾಣ ಅವರು ಹುಡುಗಿಯರು ಮಾಡಿರೋ ಮೆಸೇಜ್ ಅನ್ನು ತೋರಿಸ್ತಾರ. ನೋಡಿ ಸರ್, ಇದು ಪ್ರಿಯಾ ನೋಡ್ ಮೆಸೇಜ್ ಮಾಡಿರೋದು. ಹಲೋರಾ, ಹಾಯ್ರಾ, ವಾಟ್ರಾ, ಐ ಲವ್ ಯು ರಾ. ಅಣ್ಣ, ಜಾಸ್ತಿ ಎಕ್ಸೈಟ್ ಹಾಕೋಬೇಡ. ಆ ಮೆಸೇಜ್ ನಮ್ಮ ಫ್ರೆಂಡ್ಸ್ ಯಾರು ಮಾಡಿರ್ಬೇಕು. ಅಲ್ಲಲ್ಲ, ಇದು ಸ್ಕ್ರೀನ್ ಶಾಟ್ ಸರ್. ಇದು ಹುಡುಗಿರದು ಅಂತ ತೋರಿಸ್ತಾ ಇರೋದಕ್ಕೆ ನೀವೆಲ್ಲ ನಂಬಲ್ವಲ್ಲ, ನಂಗೆ ಹುಡುಗಿರು ಹಿಂಸೆ ಕೊಡ್ತಾವ್ರೆ ಅಂದ್ರೆ. ಅಣ್ಣ ಮಾಡಿರೋ ರೀಲ್ಸ್ ಒಂದ್ಸಲ ನೋಡ್ರಿ. ಹಿಡಿತಾನ ಇವ ಹಂದಿ ಓಡಿ ನೀನಾಂಜಿ ಬಂದಾರ ಹಿಂಡ ಮಂದಿ ಅದರೊಳಗ ಇವ ಚಿಂದಿ. ನೋಡ್ರಿ, ಇಷ್ಟು ಲೈಟಿಂಗ್ ಒಳಕೈತೇವಂದ್ರೆ ಯಾರ ಫೋಟೋ ತೆಗಿಯಕೈತಾರ ಅಂತ ತಿಳ್ಕೊಬೇಡ್ರಿ. ಯಾಕಂದ್ರೆ ಅಣ್ಣ ಹಾಕಿರೋ ಎಫೆಕ್ಟ್ ಇದು. ಇಲ್ಲಿ ನೋಡ್ರಿ, ಅಣ್ಣ ಯಾರಾದ್ರೂ ಬಂದು ಡೋರ್ ತೆಗಿಲಿ ಅಂತ ಕಾಕಿ ಅಂತ ಕುಂತಾನ. ಎಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡ್ರಿ, ಮತ್ತೆ ಈ ತರ ಪೊಂಗೋದ್ರಲ್ಲಿ ಪ್ರಥಮ ಸ್ಥಾನ ಬಂದಿರೋದ್ರಿಂದ ಅಣ್ಣಗೆ ಸನ್ಮಾನ ಮಾಡ್ಲೇಬೇಕಲ್ವ. ಒಂದ್ಸಲ 80,000 ರೂಪಾಯಿ ಶರ್ಟ್ ನೋಡ್ಕೊಂಡ್ ಬರ್ರಿ ಅಪ್ಪ. ಬರ್ಡೇ ಅಲ್ವಾ ನಿಮ್ದು? ಹೌದು. ಬಟ್ಟೆ ಎಷ್ಟು ಕಾಸ್ಟ್? 80,000 ಶರ್ಟ್. ಇದ್ರ 80,000? 80,000 ಶರ್ಟ್. ಅಣ್ಣ, ನನಗೂ ಬೇಡ ನಿನಗೂ ಬೇಡ, 200 ರೂಪಾಯಿ ಕೊಡ್ತು ನೋಡು. 80,000? 80,000 ಶರ್ಟ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೋಡ್ರಿ, ನಮ್ ಸತೀಶ್ ಅಣ್ಣಗೆ ಈಗ 52 ವರ್ಷ. ಮೇನ್ ನಂದು ಬರ್ಡೇ ನನ್ಗೆ 52 ಇಯರ್ಸ್ ಇವತ್ತಿಗೆ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ಹಾಫ್ ಸೆಂಚುರಿ ಮುಗಿಸಿ 2 ವರ್ಷ ಜಾಸ್ತಿ. ಇವಾಗಲೇ ಹಿಂಗ್ ಪುಂಗ್ತಾ ಇದ್ರೆ ಇನ್ನು ಯೌವನದಲ್ಲಿ ಯಾವ ತರ ಪುಂಗಿರ್. ವಾವ್. ನೋಡ್ರಿ, ನಮ್ ಸತೀಶ್ ಅಣ್ಣ ತನ್ನ ಮಗನ ಇಂಡಿಯಾಕ್ಕೆ ನಂಬರ್ 2 ಆಕ್ಟರ್ ಮಾಡ್ಬೇಕಂತಿದ್ದಾರೆ. ನನ್ನ ಮಗನ್ನ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ. ಕನ್ನಡ, ತಮಿಳ್, ತೆಲುಗು, ಹಿಂದಿ ಎಲ್ಲದಕ್ಕೂ ಸೇರಿಸಿ ಇಂಡಿಯಾಗೆ ನಂಬರ್ 2 ಹೀರೋ. ಬಟ್ ಮಗನ್ ಕೇಳಿದ್ರೆ ವರ್ಲ್ಡ್ಗೆ ನಂಬರ್ 2 ಹೀರೋ ಆಗ್ಬೇಕಂತ ಹೇಳ್ತಾನ. ಅಪ್ಪ ನಾನು ಆಕ್ಟರ್ ಮಾಡ್ಬೇಕಂತ ಇದ್ದಾರೆ. ನಂಬರ್ 2 ಆಕ್ಟರ್, ವರ್ಲ್ಡ್ಗೆ ನಂಬರ್ 2 ಆಕ್ಟರ್ ಮಾಡ್ಬೇಕಂತ. ಅಣ್ಣಂದ್ರ ಇಬ್ರು ಮಾತಾಡ್ಕೋರಿ, ಇಬ್ರು ಒಂದೇ ಕಡೆ ಒಂದೇ ಸ್ಟೇಟ್ಮೆಂಟ್ ಕೊಡ್ಬೇಕಂತ. ನನ್ನ ಮಗನ್ನ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ. ನಂಬರ್ 2 ಆಕ್ಟರ್, ವರ್ಲ್ಡ್ಗೆ ನಂಬರ್ 2 ಆಕ್ಟರ್ ಮಾಡ್ಬೇಕಂತ ಇದ್ದಾರೆ. ನನ್ ಕಂದ. ನೆಕ್ಸ್ಟ್ ನಮ್ ಸತೀಶ್ ಅಣ್ಣ ಪ್ರಾಜೆಕ್ಟ್ ನ ಯಾವ ತರ ತೊಳ್ತೀನಿ ಅನ್ನೋದು ನೋಡಮ್ ಬರ್ರಿ. ಅಂದ್ರೆ ಕ್ಲೀನ್ ಮಾಡಿ ಎಷ್ಟೋ ದಿನ ಆಗಿದೆ, ನೆಲ ತೋರಿಸ್ಬಿಡಿ. ಕ್ಲೀನ್ ಮಾಡಿ ಎಷ್ಟೋ ದಿನ ಆಗಿದೆ. ಎಷ್ಟೋ ದಿನ ಅಲ್ಲಣ್ಣ, ಎಷ್ಟೋ ವರ್ಷ ಆಗಿರ್ಬೇಕು. ಇದು ನೋಡಿ, ಟಾಯ್ಲೆಟ್ ಅಲ್ಲಿ ನೀರ್ ಬಿದ್ದಿದ್ಯಾ, ಯಾರು ಇದಾವಿಲ್ಲ. ಆದ್ರೆ ಎಷ್ಟು ಕರೆ ಗಲೀಜಾಗಿದೆ ನೋಡಿ. ಇಲ್ಲಿ ಒಳಗಡೆ ನೋಡ್ತಾ ಇದೀನಿ ಸರ್, ಫುಲ್ ಒಳಗೂ ಆಗ್ತಾ ಇದೀನಿ ಸರ್. ಫುಲ್ ನೋಡ್ ಬನ್ನಿ ಸರ್, ಒಳಗ್ ಬನ್ನಿ, ಹತ್ರ ಬನ್ನಿ. ಸೊ ಗೈಸ್, ಈ ವಿಡಿಯೋಕ್ಕೆ ಏನಾದ್ರು 1K ಲೈಕ್ ಬಂದ್ರೆ ನೆಕ್ಸ್ಟ್ ಪಾರ್ಟ್ 4 ವಿಡಿಯೋ ಬರುತ್ತೆ. ಸೊ ಗೈಸ್, ನಾನ್ ಮಾಡ್ರಿ ವಿಡಿಯೋ ಕೇವಲ ತಮಾಷೆಗೆ ಮಾತ್ರ. ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಯಾರಾದ್ರೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ವಿಡಿಯೋ ಬಗ್ಗೆ ಅನ್ಸದೆ ಕೆಳಗಡೆ ಕಮೆಂಟ್ ಮಾಡ್ರಿ. ಅವನೇ ಅಣ್ಣ ನಾನು.